ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ವ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಬಂದು ಶನಿವಾರ ಬೆಳಿಗ್ಗೆನೇ ನಾನು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟಿಫನ್ಗೆ ಅಂತೇಳಿ ನಾನಿಲ್ಲಿ ಸ್ವಲ್ಪನೇ ರವೆ ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಸ್ವೀಟನ್ನು, ಅಪರೂಪಕ್ಕೆ ಮಾಡಿಕೊಟ್ರೆ ತಿಂತಾರೆ. ಈ ಥರ ರವೆ ಸಜ್ಜಿಗೆ ಎಲ್ಲ ನಾವು ನೈವೇದ್ಯಕ್ಕೆ ಮಾಡೇ ಇರ್ತೀವಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಸ್ವೀಟ್ ತಿನ್ನೋದ್ರಿಂದ ಅಷ್ಟಾಗಿ ಹೊಟ್ಟೆನೂ ಕೂಡ ತುಂಬೋದಿಲ್ಲ. ಲೈಟಾಗಿ ಬೇಕಿದ್ರೆ ಸೈಡ್ಸ್ಗೆ ನಾವು ಸ್ವೀಟ್ನ ಮಾಡ್ಕೊಂಡು ತಿನ್ಬೋದು. ಬರೀ ಸ್ವೀಟನ್ನೇ ನಾವು ಲಂಚಾಗಿ ತಿಂತೀವಿ ಅಂದರೆ ಹೊಟ್ಟೆ ಅಂತೂ ತುಂಬೋದೇ ಇಲ್ಲ. ಇವತ್ತು ನನ್ನ ಮಗನಿಗೆ ಒಬ್ಬನಿಗಷ್ಟೇ ಸ್ಕೂಲ್ ಇದ್ದಿದ್ದು, ಇನ್ನೊಬ್ಬನಿಗೆ ಇವತ್ತು ಸ್ಯಾಟರ್ಡೆ ರಜೆ ಇತ್ತು. ಅದಕ್ಕೋಸ್ಕರ ಅವನೊಬ್ಬನಿಗಲ್ವ ಅಂತ ಸಿಂಪಲಾಗಿ ಇದನ್ನೇ ಮಾಡ್ತಾಯಿದ್ದೆ. ಈ ಸಜ್ಜಿಗೆನ ನಾವು ಸಕ್ಕರೆ ಬಳಸಿ ಮಾಡೋದಕ್ಕಿಂತ ಬೆಲ್ಲ ಬಳಸ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ. ಏಕೆಂದರೆ ನನಗೆ ಸಕ್ಕರೆಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಬೆಲ್ಲನೇ ಬಳಸ್ಕೊಂಡು ನಾನಿಲ್ಲಿ ಸಜ್ಜಿಗೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಟಿಫನ್ ಎಲ್ಲ ರೆಡಿ ಮಾಡಾಯಿತು. ನನ್ನ ಮಗನೂ ಕೂಡ ಮಲಗಿದ್ದ, ಅವನು ಕೂಡ ಎಬ್ಬಿಸಿ ರೆಡಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಬೆಳಗ್ಗೆ ಟೈಮು ಅವನಿಗೆ ಕೊಟ್ಟರೆ ಅವನು ತಿನ್ನೋಕ್ಕೆ ಹೋಗೋದಿಲ್ಲ, ಏಕೆಂದರೆ ಅವ್ರು ಎದ್ದೇಳೋದೇ ಕಷ್ಟ ಬೆಳಗ್ಗೆ ಟೈಮು. ನಾವು ಕೈಯಿಂದ ತಿನ್ನಿಸಿದ್ರೆ ಏನೋ ಒಂಥರ ನಮಗೂ ಸಮಾಧಾನ ಮಾಡಿದ್ದಕ್ಕೂ ಎದ್ದು ಅವ್ರು ತಿಂದರೆ ಹೊಟ್ಟೆ ತುಂಬಿತು ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನೇ ತಿನ್ನಿಸ್ತಾ ಇದ್ದೆ. ಹಾಗೆ ನನ್ನ ಮೋಕ್ಷಿನೂ ಕೂಡ ಎದ್ಬಿಟ್ಟು ಬಂದಿದ್ದ, ಅವನೇ ವೀಡಿಯೋ ಮಾಡ್ತಾಯಿದ್ದ. ಮಲ್ಕೊಳ್ಳೋ ಅಂತ ಹೇಳಿದ್ರು ಅವ್ನು ಮಲ್ಕೊಳ್ಳೋದಿಲ್ಲ, ಏಕೆಂದರೆ ಯಾವಾಗಲೂ ಹಿಂಗೇ ಸ್ಕೂಲ್ ಇರೋ ಟೈಮಲ್ಲಿ ಎಷ್ಟೇ ಎಬ್ಸಿದ್ರೂ ಎದ್ದೇಳಲ್ಲ. ಈ ರೀತಿ ಸ್ಕೂಲ್ ರಜೆ ಇರೋ ಟೈಮ್ಗಳಲ್ಲಿ ಮಕ್ಕಳನ್ನ ಆದಷ್ಟು ಮಲಗಿಸ್ಬೇಕು ಬೆಳಗ್ಗೆ ಟೈಮು. ಆದರೆ ಈ ಮಕ್ಳುಗಳಂತೂ ಮಲ್ಕೊಳ್ಳೋದೇ ಇಲ್ಲ. ಸ್ಕೂಲ್ ಇರೋ ಟೈಮಲ್ಲಿ ಎದ್ದೇಳೋದಿಲ್ಲ, ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಿ ಮಲ್ಕೊಳ್ಳೋದಿಲ್ಲ. ಇಷ್ಟೇ ಡಿಫ್ರೆಂಟ್ ಇವರಿಬ್ರಿಗೂ. ಆದರೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಆದಷ್ಟು ಮಕ್ಳುಗಳನ್ನ ಬೇಗ ಮಲಗಿಸಿ ಬೇಗ ಎಬ್ಬಿಸ್ಬೇಕು. ಆ ರೀತಿ ಮಾಡೋದ್ರಿಂದ ಅವ್ರಿಗೂ ಮೈಂಡು ಬೆಳಗ್ಗೆ ಟೈಮೇ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಿದ್ದೆ ಮಾಡಿದಷ್ಟು ಮಕ್ಳುಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈಗಿನ ಮಕ್ಳುಗಳಿಗೆ ಬರೀ ಸ್ಕೂಲು ಮನೆ ಇದೇ ಆಗ್ಬಿಟ್ಟಿರುತ್ತೆ. ಏನೋ ಒಂದು ರೀತಿ ಟೈಮೇ ಸಾಕಾಗಲ್ವೇನೋ ಅವರಿಗೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವತ್ತಿನ ಎಜುಕೇಷನ್ ಇರೋದೇ ಹಂಗೆ ಅಲ್ವಾ? ಇನ್ನು ಅವನು ಕೂಡ ಸ್ಕೂಲಿಗೆಲ್ಲ ಹೋಗಿದ್ದಾಯಿತು. ನಾನೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರೆಸ್ಸು ಸ್ಟಿಚ್ ಮಾಡೋದಿತ್ತು, ಅದನ್ನು ಮಾಡ್ಕೊತಾ ಇದ್ದೆ. ಸುಮಾರು ದಿನವೇ ಆಗಿತ್ತು ಸ್ಟಿಚ್ ಮಾಡೋಣ ಅಂಥೇಳಿ. ಸ್ಟಿಚ್ ಮಾಡೇ ಇರಲಿಲ್ಲ. ಏನೋ ಒಂಥರ ಮಿಷಿನ್ ಮೇಲೆ ಅಂದರೆ ಕುತ್ಕೊಂಡು ಹೊಲಿಯೋ ತನಕ ಒಂಥರ ಮೆಂಟಾಲಿಟಿ, ಕುತ್ಕೊಂಡ್ಮೇಲೆ ಒಂದು ರೀತಿ, ಆ ರೀತಿ ನನ್ನ ಮೈಂಡ್ಸೆಟ್ ಇರೋದು. ಇನ್ನು ಈ ಮಿಷಿನ್ ಬಂದು ಸುಮಾರು ಒಂದು 13 ವರ್ಷನೇ ಆಯಿತು ಅನಿಸುತ್ತೆ ನಾನು ತೊಗೊಂಡು. ನಾನು ಕಾಲೇಜು ಹೋಗ್ಬೇಕಾದ್ರೆ ನಾನು ತೊಗೊಂಡಿದ್ದು, ಆವಾಗಲೇ ಟ್ರೈನಿಂಗ್ ಕಲಿತು ತೊಗೊಂಡಿದ್ದು. ಅದು ಸೆಕೆಂಡ್ ಹ್ಯಾಂಡ್ಲೇನೋ ನಾನು ತೊಗೊಂಡಿದ್ದು ಮಿಷಿನ್. ಅದು ತುಂಬಾ ಚೆನ್ನಾಗಿದೆ ಮಿಷಿನ್. ಆದರೆ ನಾನೇ ಅಷ್ಟಾಗಿ ಹೊಲಿಯೋಕ್ಕೆ ಹೋಗೋದಿಲ್ಲ ಏನೂ. ಏನಾದರೂ ಈ ಥರ ಚಿಕ್ಕ ಪುಟ್ಟ ಏನಾದರೂ ಬಟ್ಟೆಗಳಿದ್ದರೆ ಹೊಲ್ಕೊತೀನಿ. ಸ್ಯಾರಿಗಳಿಗೆ ಫಾಲ್ ಹಾಕೋದು, ಇಲ್ಲ ಡ್ರೆಸ್ಸು ಸ್ಲೀವ್ ಅಟ್ಯಾಚು, ಈ ರೀತಿ ಏನಾದರೂ ಆಲ್ಟ್ರೇಷನ್ ಇರುತ್ತಲ್ವ, ಇಲ್ಲ ಮಕ್ಕಳು ಬಟ್ಟೆಗಳಿರುತ್ತೆ, ಈ ರೀತಿ ಏನಾದರೂ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಅದನ್ನೆಲ್ಲ ಈ ರೀತಿ ಒಂದು ಮನೇಲಿ ಒಂದು ಮಿಷಿನ್ ಇಟ್ಕೊಂಡ್ಬಿಟ್ರಂತೂ ತುಂಬಾ ಹೆಲ್ಪ್ ಆಗುತ್ತೆ ನಮಗಂತೂ.
ಇವಾಗಂತೂ ಆಲ್ಟ್ರೇಷನ್ ಬಟ್ಟೆಗಳನ್ನ ಯಾರೂ ಅಷ್ಟಾಗೆ ಹೊರಗಡೆ ಮಾಡಿಕೊಡೋದಿಲ್ಲ. ನಾವು ಕೊಡ್ತೀವಿ, ಅಮೌಂಟ್ ಜಾಸ್ತಿ ಕೊಡ್ತೀವಿ ಅಂದ್ರೂ ಮಾಡಿಕೊಡಲ್ಲ ಅವರು. ಈ ರೀತಿ ನಾವೇ ಒಂದು ಟ್ರೈನಿಂಗ್ ತೊಗೊಂಡು ಒಂದು ಮಿಷಿನ್ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವೇನೇ ಏನು ಬೇಕು ಅದನ್ನು ನಾವು ಮನೇಲೇ ಮಾಡ್ಕೊಬೋದು. ಹಾಗೆ ನಾನು ಕೂಡ ಬ್ಲೌಸ್ ಹೊಲಿಯೋದನ್ನು ಕೂಡ ಕಲ್ತ್ಕೊಂಡಿದ್ದೆ ಆವಾಗಲೇ ಟ್ರೈನಿಂಗು. ಸುಮಾರು ಒಂದು 3 ತಿಂಗಳು ಕಲ್ತಿದ್ದೆ ಅನಿಸುತ್ತೆ. ಅದು ನನಗಂತೂ ಇನ್ನೂ ಮೈಂಡ್ ಸೆಟ್ಟಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಅದು ಮರೆಯೋದೇ ಇಲ್ಲ ನಾನು ಬ್ಲೌಸ್ ಕಟ್ಟಿಂಗ್‌ನ. ನಾನು ಬ್ಲೌಸ್‌ನ ಹೊಲಿತಾ ಇರಲಿ ಅಥವಾ ಬಿಟ್ಟು ಎಷ್ಟೇ ತಿಂಗಳುಗಳು, ವರ್ಷಗಳು ಬಿಟ್ಟು ಗ್ಯಾಪ್ ಕೊಟ್ಟು ಮತ್ತೆ ಹೊಲಿದ್ರೂ ಸುದಾ ಅದು ಕಲ್ತಿರೋ ವಿದ್ಯೆ ಅಂತಾರಲ್ಲ ಒಂದು ರೀತಿ, ಅದು ಯಾವತ್ತೂ ಮರೆಯೋದಿಲ್ಲ. ಇನ್ನು ಇದ್ರ ಜೊತೆ ಏನು ಇಷ್ಟೊಂದು ಜನ ಎಲ್ಲ ಓಡಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ ಇವರೆಲ್ಲ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಹಂಗಾದ್ರೆ ವಿಡಿಯೋನ ಪೂರ್ತಿ ನೋಡಿ. ಇವರು ಎಲ್ಲಿಗೂ ಹೋಗ್ತಾ ಇಲ್ಲ. ಇವರು ಮೈಸೂರು ಚಲೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆನ ಮಾಡ್ತಾ ಇರೋದು. ಇದು ಯಾರು ಮಾಡ್ತಾ ಇದ್ದಾರೆ ಅಂದರೆ BJP ಮತ್ತು JDS ಅವ್ರ ನಾಯಕರುಗಳು ಇರ್ತಾರಲ್ಲ ಅವರೆಲ್ಲ ಸೇರಿ ಇವತ್ತು ಶನಿವಾರದಿಂದ ಸೋಮವಾರ ತನಕ ಅಂದರೆ 3 ದಿನಗಳ ತನಕ ಪಾದಯಾತ್ರೆನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಈ ವಿಡಿಯೋನ ನಾನು ಮನೆ ಒಳಗಡೆಯಿಂದನೇ ಮಾಡ್ಕೊಂಡಿರೋದು. ಏಕೆಂದರೆ ನಮ್ಮದು ಮೇನ್ ರೋಡ್ ಸೈಡೇ ಮನೆ ಇರೋದ್ರಿಂದ ನನಗೆ ಆರಾಮಾಗಿ ಹೊರಗಡೆ ಬಂದು ನೋಡಿ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಒಳಗಡೆನೇ ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು ಅಥವಾ ಈ ರೀತಿ ವಿಡಿಯೋಗಳನ್ನ ಮಾಡ್ಕೋಬೋದು. ಇವತ್ತು ಶನಿವಾರ ಸುಮಾರು ಒಂದು ಮಧ್ಯಾಹ್ನದಿಂದನೇ ಈ ಥರ ಹೈವೇ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಈ ರೀತಿ ಮೈಸೂರು ಬೆಂಗಳೂರು ರೋಡಂತೂ ಇದು ವೀಕೆಂಡ್ ಟೈಮಲ್ಲಂತೂ ಫುಲ್ಲು ಟ್ರಾಫಿಕ್ಕಾಗಿ ಹೊರಗಡೆ ಹೋಗ್ತಾರಲ್ಲ ಜನಗಳಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಏಕೆಂದರೆ ಊರಿಗೆ ಹೋಗೋರು ಇಲ್ಲ ಬೇರೆ ಎಲ್ಲಾದರೂ ಹೋಗೋರು ಈ ರೀತಿ ರಜೆ ಟೈಮ್ನ ಹುಡ್ಕೊಂಡಿರ್ತಾರೆ. ಸುಮಾರು ಒಂದು 2ರಿಂದ 3 ಅವರೇ ಟ್ರಾಫಿಕ್ ಜಾಮ್ ಆಗಿತ್ತು. ಬಸ್ಗಳಾಗಲಿ ಕಾರಾಗಲಿ ಯಾವುದು ಸರಿಯಾಗಿ ಮೂವ್ ಆಗ್ತಾ ಇರಲಿಲ್ಲ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗೋಷ್ಟರಲ್ಲಿ ಸುಮಾರು ಒಂದು 3 ಅವರ್ ಮೇಲೇ ಬೇಕಾಯಿತು ಅಂತ ಹೇಳ್ಬೋದು. ಏನಕ್ಕಪ್ಪ ಈ ಪಾದಯಾತ್ರೆನ ನಡೆಸ್ತಾ ಇದ್ದಾರೆ BJP ಮತ್ತು JDS ಅವರು ಅಂತಂದರೆ, ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಒಂದು ರೀತಿ ಸ್ಕ್ಯಾಮ್ ಅಂತ ಹೇಳ್ತಾ ಇರೋದು. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಇದಿಷ್ಟರಲ್ಲೇ. ಆದರೆ ಇನ್ನೂ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡಿಸೋದಕ್ಕೆ ಈ ಪಾದಯಾತ್ರೆ. ಮತ್ತೇನಪ್ಪ ಅಂದರೆ ಈ ಕಾಂಗ್ರೆಸ್ ಮುಖಂಡರು ಇರ್ತಾರಲ್ಲ ಅವರು ಯಾರಿದ್ದಾರೋ ಅವರೆಲ್ಲ ಮತ್ತು ಅವರ ಸರ್ಕಾರಗಳೇನಿದೆಯೋ ಅವರು ಜನಗಳನ್ನ ನಂಬಿಸಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರೋದು. ಮತ್ತು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ. ಇವತ್ತೇನೋ ಒಂದು ಹೇಳಿರ್ತೀವಿ ಅದನ್ನು ಮಾಡ್ತಾ ಇಲ್ಲ, ಹೇಳ್ಕೊಂಡ ರೀತಿ ಮಾತು ಕೊಟ್ಟಂಗೆ ನಡ್ಕೊಳ್ತಾ ಇಲ್ಲ. ಅದರಲ್ಲೂ ಈ ಮಹಿಳೆಯರು ಏನಿರ್ತಾರೋ ಅಂದರೆ ನಮ್ಮಂಥವ್ರು ಏನಿರ್ತಾರೋ ಅಂಥವ್ರಂತೂ ಇಂಥ ಸರ್ಕಾರಗಳನ್ನ ಬೇಗ ನಂಬಿ ಮೋಸ ಹೋಗಿದ್ದಾರೆ ಕೂಡ ಇಷ್ಟು ದಿನದಲ್ಲಿ. ಇದೆಲ್ಲ ಕೊನೆ ಆಗಬೇಕು ಅಂತ ಈ ಪಾದಯಾತ್ರೆನ ನಡೆಸ್ತಾ ಇರೋದು. ಬೇಕಾಗಿದೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ. ಈ ಪಾದಯಾತ್ರೆ ಶನಿವಾರ ಮತ್ತು ಭಾನುವಾರ ಮತ್ತು ಸೋಮವಾರ 3 ದಿನ ತನಕ ನಡೆಯುತ್ತೆ. ಅದು ಮುಗಿಯೋದ್ರೊಳಗಡೆ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಅದಕ್ಕೆ ಅಲ್ವಾ ಹೇಳೋದು, ನಮಗೆ ಒಳ್ಳೆ ಸರ್ಕಾರ ಇದ್ದರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ, ನಾವು ಉದ್ಧಾರ ಆಗ್ತೀವಿ. ಹಾಗೆ ಅದರಲ್ಲಿ ಆಡಳಿತ ನಡೆಸೋರು ಕೂಡ ಉದ್ಧಾರ ಆಗ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವು ಕರೆಕ್ಟಾಗಿ ವೋಟ್ ಹಾಕಿ ಒಳ್ಳೆಯವ್ರನ್ನ ನೋಡಿ ಆರಿಸಿ ಗೆಲ್ಲಿಸ್ಬೇಕು. ಈ ರೀತಿ ಎಲೆಕ್ಷನ್ ಟೈಮ್ಗಳಲ್ಲಿ ಕೆಲವು ಆಸೆಗಳನ್ನ ತೋರಿಸಿ ನಂಬಿಸಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳಿ ಏನಂದ್ರೆ ಮಾಡೋದಿಲ್ಲ. ಕೊನೆಗೆಲ್ಲ ನಮ್ಮ ತಲೆ ಮೇಲೆ ಹಾಕಿರ್ತಾರೆ. ಇದನ್ನೆಲ್ಲ ಮುಂದೆ ಒಂದಿನ ನಾವು ಎಲ್ಲ ನಮ್ಮ ತಲೆ ಮೇಲೆ ಬಂದಾಗ ನೋಡಿ ಎಚ್ಚೆತ್ಕೊಳ್ಳೋ ಬದಲು ಈ ರೀತಿ ನಾವು ಮುಂಚೆನೇ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ನಮ್ಮ ಸರ್ಕಾರನೂ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ದೇಶ ಕೂಡ ಉದ್ಧಾರ ಆಗುತ್ತೆ. ಅದಕ್ಕೆ ಹೇಳೋದು, ಈ ಎಲೆಕ್ಷನ್ ಟೈಮ್ಗಳಲ್ಲಿ ಯಾರು ಓಟ್ ಹಾಕ್ತಾ ಇರಬೇಡಿ. ಅದು ನಮ್ಮ ಸ್ವಂತ ಹಕ್ಕು, ಮತದಾನದ ಹಕ್ಕು ಅಂದರೆ ಅದೇನೆ. ಅದನ್ನು ನಾವು ವೋಟ್ ಹಾಕಿ ಗೆಲ್ಲಿಸಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಇನ್ನು ಈ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗೋಷ್ಟರಲ್ಲಿ ಸುಮಾರು ಒಂದು 2ರಿಂದ 3 ಅವರೇ ಆಗಿಬಿಡ್ತು. ನಾನು ಕೂಡ ನೋಡಿಕೊಂಡೇ ನಿಂತಿದ್ದೆ ಇದನ್ನು. ಇದರಲ್ಲಂತೂ ಜನಗಳಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಈ ರಜೆ ಟೈಮ್ಗಳಲ್ಲಿ ಊರಿಗೆ ಹೋಗೋರಿಗೆ ಅಥವಾ ಏನೋ ಅರ್ಜೆಂಟು ಅನ್ನೋರಿಗೆ ಹಾಸ್ಪಿಟ್ಲಿಗಾಗಿರಲಿ ಅಥವಾ ಮತ್ತೊಂದಕ್ಕಾಗಿರಲಿ ಪಾಪ ವೆಹಿಕಲ್ಸ್ ಎಲ್ಲ ಮುಂದೆ ಹೋಗದಂತೆ ಜಾಮ್ ಆಗಿಬಿಟ್ಟು ಪರದಾಡ್ತಾಯಿದ್ರು ಜನಗಳೆಲ್ಲ. ಮುಂದೆ ನೋಡೋಣ. ಇನ್ನು ಭಾನುವಾರ ಮತ್ತು ಸೋಮವಾರದ್ದು 2 ದಿನದ್ದು ಇರುತ್ತೆ ಪಾದಯಾತ್ರೆ. ಅಷ್ಟರಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಥವಾ ಏನು ಎತ್ತ ಅಂತ ಗೊತ್ತಾಗುತ್ತೆ. Build houses with things like wood, stone, and mud. Today we build many different kinds of house. Why do we need houses? We all need a house to live in. A house protected us
the heat, cold, rain, and so on. It is ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ, ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.